ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವ ಯುದ್ಧದ ಪರಿಣಾಮ ರಾಜ್ಯದಲ್ಲಿ ಈ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಅಭಾವ ಸೃಷ್ಟಿಯಾಗಿತ್ತು. ಅದು ಹೋಟೆಲ್ಗೆ ಅತಿದೊಡ್ಡ ಪೆಟ್ಟನ್ನು ಕೊಟ್ಟಿತ್ತು. ಯಾವುದೇ ಕಾರಣಕ್ಕೂ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ನಲ್ಲಿ ವ್ಯತ್ಯಯವಾಗಲ್ಲ, ಸಮಸ್ಯೆ ಆಗಲ್ಲ ಅಂಥೇಳಿ ಸರ್ಕಾರಗಳು ಹೇಳಿದರೂ ಕೂಡ ಪ್ರತಿ ಜಿಲ್ಲೆಗಳಲ್ಲೂ ಈಗ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ನೋಡಿ, ಮಡಿಕೇರಿ ನಗರದ ಇಂಡಿಯನ್ ಗ್ಯಾಸ್ ಮುಂಭಾಗದಲ್ಲೂ ಕೂಡ ದಿನನಿತ್ಯ ಜನರು ಕ್ಯೂ ನಿಂತು ಗ್ಯಾಸ್ ಸಿಲಿಂಡರ್ ತೆಗೆದುಕೊಂಡು ಹೋಗೋದಕ್ಕೆ ಮುಗಿಬೀಳ್ತಿದ್ದಾರೆ. ಈ ನಡುವೆ ಕೆಲ ಗ್ರಾಹಕರಿಗೆ ಏಜೆನ್ಸಿಯವರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇಲ್ವಂತೆ. ದಿನನಿತ್ಯವೂ ಕೂಡ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರಂತೆ. ಹೀಗಾಗಿ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಗ್ಯಾಸ್ ಏಜೆನ್ಸಿ ಮುಂಭಾಗದಿಂದ ಪರಿಸ್ಥಿತಿ ಹೇಗಿದೆ, ಜನ ಏನು ಹೇಳ್ತಾರೆ ಅನ್ನೋದನ್ನು ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಯುದ್ಧದ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜನಸಾಮಾನ್ಯರಿಗೆ ಸಿಲಿಂಡರ್ ಅಭಾವ ಕೂಡ ಹೆಚ್ಚಾಗ್ತಿರುವಂತಹ ದೃಶ್ಯಾವಳಿಗಳು ರಾಜ್ಯಾದ್ಯಂತ ಕಂಡು ಬರ್ತಾ ಇದೆ. ಅದರಂತೆ ಮಡಿಕೇರಿ ಕೂಡ ಹೊರತಾಗೇನಿಲ್ಲ. ಮಡಿಕೇರಿ ನಗರದ ಇಂಡಿಯನ್ ಗ್ಯಾಸ್ ಬಳಿ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಗೊಂದಲದಿಂದ ಈ ಒಂದು ಏಜೆನ್ಸಿ ಹತ್ರ ಬರುವಂತಹದ್ದು ದಿನನಿತ್ಯ ನಡೆಯುವಂತಹದ್ದು ಕೂಡ ಕಂಡು ಬರ್ತಾ ಇದೆ. ನಾವು ಈಗ ನೋಡ್ಬೋದು, ಸಾಕಷ್ಟು ಜನರು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಏನು ಗ್ಯಾಸ್ ಅಭಾವ ಏನಿದೆ ಅವರಿಗೆ 45 ದಿನ ಆದರೂ ಕೂಡ ಕೆಲವರಿಗೆ ಇಂದು ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಒಂದು ರೀತಿ ಜನರೇ ಗೊಂದಲ ಆಗ್ತಿದೆ. ಸರ್ಕಾರದವರು ಒಂದು ರೀತಿ ಹೇಳ್ತಾರೆ ಇಷ್ಟು ದಿನಗಳ ನಂತರ ತಮಗೆ ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ ಅಂತ. ಆದರೆ ಜನರಿಗೆ ಮಾತ್ರ ಈ ಸಮಸ್ಯೆ ಕಳೆದ 20 ದಿನಗಳಿಂದನೂ ಕೂಡ ತಪ್ಪಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಪ್ರಮಾಣದಲ್ಲಿ ಜನರು ಕೂಡ ಗೊಂದಲ ಆಗ್ತಾ ಇದ್ದಾರೆ. ಏಜೆನ್ಸಿಯವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋದು ಕೂಡ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ಯಾಸ್ ಮಾತ್ರ ಲಭ್ಯ ಆಗ್ತಿಲ್ಲ. ಏನು ಸಮಸ್ಯೆ ಆಗ್ತಿದೆ ಅಮ್ಮ? ಸಮಸ್ಯೆ ಅಂದರೆ ಒಂದು 3-4 ದಿವಸದಿಂದ ನಾವು ಬರ್ತಾನೆ ಇದ್ದೀವಿ. 6ವರೆಗೆ ಬಂದು ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ. ಒಂದ್ಸರಿ ಹೇಳ್ತಾರೆ 25 ಡೇಸ್ ಆಗಬೇಕು ಅಂತ, ಒಂದ್ಸರಿ ಹೇಳ್ತಾರೆ 35 ಡೇಸ್ ಅಂತ, ಇನ್ನೊಂದು ಸಾರಿ ಇವತ್ತು ಬಂದಾಗ 45 ಡೇಸ್ ಆಗ್ತದೆ ಅಂತ ಹೇಳ್ತಾರೆ. ಮೆಸೇಜ್ ಆಲ್ರೆಡಿ ಬಂದಿದೆ, ಅಮೌಂಟು ಬಂದಿದೆ, ಆದ್ರೂ ಇಲ್ಲಿ ಅದು ರಿಜೆಕ್ಟ್ ಆಗ್ತಾ ಇದೆ. ನಿಮಗೇನು ಸಮಸ್ಯೆ ಆಗ್ತಿದೆ ಸರ್? ನಮ್ಮದೇ ಸರ್, ಈಗ ಫಸ್ಟು ಬಂದಾಗ ಇಲ್ಲಿ ಹಾಕಿದ್ರು 25 ದಿನ ಅಂತ ಸರ್ಕಾರ ಆದೇಶದ ಮೇಲೆಗೆ 20 ದಿನ ಆದಮೇಲೆ ಸಿಲಿಂಡರ್ ಕೊಡ್ಬೋದು ಅಂತೇಳಿ. ಈಗ ನೋಡಿದ್ರೆ ಮೊದಲು ಬಂದಾಗ 30 ದಿನ ಅಂತ ಹಾಕಿದ್ರು, ಆಮೇಲೆ 32 ದಿನ ಅಂತ ಅನಿಸಿದ್ದಾರೆ. ಸೊ ನಮ್ಮ ಮನೇಲಿ ಕೂಡ ಅಷ್ಟೇ, ನಾವು ಒಂದೊಂದೇ ಸಿಲಿಂಡರ್ ಇಟ್ಕೊಂಡಿರೋರು, ಮನೆಯಲ್ಲಿ ವಯಸ್ಸಾದಂಥವ್ರು ಇರ್ತಾರೆ. ನಮ್ಮದು ಮತ್ತು ಮನೆ ಹತ್ರ ಇವರ ಡೆಲಿವರಿ ವಾಹನಗಳು ಬರೋದಿಲ್ಲ. ನಾವು 30 ವರ್ಷದಿಂದ ಇಲ್ಲೇ ಬಂದು ತೊಗೊಂಡು ಹೋಗ್ತಿರೋದು. ಈಗ ಕೇಳಿದ್ರೆ ನಾಳೆ ಬನ್ನಿ, ನಾಡ್ದು ಬನ್ನಿ, ಇವತ್ತಿಗೆ 4ನೇ ದಿನ ನಾನು ಬರ್ತಾ ಇದ್ದೀನಿ. ಇಲ್ಲಿ ನಾವು ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಸರ್ವರ್ಗಳು ಕೂಡ ಓಪನ್ ಆಗ್ತಿಲ್ಲ ಸಿಸ್ಟಮಲ್ಲಿ. ಕೆಲವು ಕಸ್ಟಮರ್ಗಳದ್ದು ಏನು ಕಾರ್ಡ್ ಇರುತ್ತೆ, ಆ ಕಾರ್ಡ್ನಲ್ಲಿ ನಾವು ಚೆಕ್ಕನ್ನು ಮಾಡಿದ್ವಿ ಇವರನ್ನು ಒಳಗೊಂಡಂತೆ. ಆ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಸರ್ವರ್ಗಳು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಸರ್ವರ್ ಎರರ್ ಅಂತ ಬರ್ತಾ ಇದೆ. ಹೀಗೆ ಒಂದು ರೀತಿ ಟೋಟಲಿ ಗೊಂದಲ ಆಗ್ತಾ ಇರ್ತಕ್ಕಂಥದ್ದು. ಏಜೆನ್ಸಿಯವ್ರಿಗೂ ಒಂಥರ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಆ ಗ್ರಾಹಕರಿಗೆ ಯಾವ ರೀತಿ ಕೊಡಬೇಕು, ಕೊಡಬಾರ್ದು ಅಂತ. ಸೊ ಇಲ್ಲಿ ಕೇಳೋಣ, ಒಬ್ಬರು ಸಿಬ್ಬಂದಿ ಇದ್ದಾರೆ. ಸರ್, ಸರ್ವರ್ದು ಏನು ಸಮಸ್ಯೆ ಆಗ್ತಿದೆ ಸರ್? ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಾ ಇದೆ ಸರ್? ಇವಾಗ ಒಂದು 4-5 ಡೇಸಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ಅವರೆಲ್ಲ ಸರ್ವರ್ ಈಗ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ಸರ್ವರ್. ಸೊ ಅದಕ್ಕೋಸ್ಕರ ಒಂದು 4-5 ಡೇಸ್ ಕಂಪ್ನಿಯಲ್ಲಿ ಒಂದು ಸರ್ವರ್ ಸಮಸ್ಯೆ ಆಗ್ತಿದೆ. ದಿನನಿತ್ಯ ವೇರಿಯೇಷನ್ ಆಗ್ತಿರೋದ್ರಿಂದ ಈ ರೀತಿ ಸಮಸ್ಯೆ ಆಗ್ತಿದೆ. ಹೀಗಾಗಿ ಗ್ರಾಹಕರು ಕೂಡ ನಮ್ಮ ಮೇಲೆ ಮುಗಿ ಬೀಳ್ತಾ ಇದ್ದಾರೆ ಅನ್ನೋದು ಇಲ್ಲಿಯ ವ್ಯವಸ್ಥಾಪಕರು ಹೇಳುವಂಥ ಮಾತುಗಳಿವು. ಕ್ಯಾಮ್ರಾಮನ್ ಶಿವ ಜೊತೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.